ಬೆಂಗಳೂರು ತುಮಕೂರು ಮೆಟ್ರೋ ಯೋಜನೆ ಹೊಸ ಹಂತಕ್ಕೆ ಕಾಲಿಟ್ಟಿದ್ದು, ಇದಕ್ಕಾಗಿ ಬಿಎಂಆರ್ಸಿಎಲ್ ಡಿಪಿಆರ್ ತಯಾರಿಸುವುದಕ್ಕೆ ಟೆಂಡರ್ ಕೂಡ ಕರೆದಿದೆ. ಹಸಿರು ಮಾರ್ಗದ ಮಾದಾವರದ ಬಳಿಕ 59.6 ಕಿಲೋಮೀಟರ್ ವಿಸ್ತರಣೆ ಕಳೆದ ಬಜೆಟ್ನಲ್ಲೇ ಘೋಷಣೆಯಾಗಿದ್ರು, ಈಗ ಟೆಂಡರ್ ಹಂತಕ್ಕೆ ಬಂದಿರುವುದು ಯೋಜನೆ ಗಂಭೀರವಾಗಿ ಮುಂದುವರಿತಾ ಇದೆ ಎನ್ನುವಂಥ ಸೂಚನೆ. ಬೆಂಗಳೂರು ತುಮಕೂರು ನಡುವೆ ಕೈಗಾರಿಕಾ ಚಟುವಟಿಕೆ ದಿನೇ ದಿನೇ ಹೆಚ್ಚಾಗ್ತಾ ಇರುವುದರಿಂದ ಈ ಸಂಪರ್ಕ ಅತ್ಯಂತ ಅಗತ್ಯ ಅಂತ ಸರ್ಕಾರ ವಾದಿಸ್ತಾ ಇದೆ. ಪಿಪಿಪಿ ಮಾದರಿಯಲ್ಲಿ ಯೋಜನೆ ಜಾರಿಯಾಗಲಿದ್ದು, ಕಂಪನಿಗಳು ನವೆಂಬರ್ 20ರೊಳಗೆ ಬಿಡ್ ಸಲ್ಲಿಸಬೇಕು. ಡಿಪಿಆರ್ ತಯಾರಿಕೆಗೂ ಕನಿಷ್ಠ 5 ತಿಂಗಳು ಬೇಕು. ನಂತರ ತಾಂತ್ರಿಕ ಹಣಕಾಸು ಮೌಲ್ಯಮಾಪನ, ರಾಜ್ಯ ಕೇಂದ್ರ ಅನುಮತಿ ಎಲ್ಲವೂ ಸೇರಿ ಕೆಲಸ ಆರಂಭವಾಗಲು ಸಂಪೂರ್ಣ ಪ್ರಕ್ರಿಯೆ ಹಲವಾರು ತಿಂಗಳುಗಳ ಕಾಲ ಎಳೆಯುವ ಸಾಧ್ಯತೆ ಇದೆ ಅಂತ ಅಧಿಕಾರಿಗಳು ತಿಳಿಸುತ್ತಿದ್ದಾರೆ. ಆದರೆ ಯೋಜನೆ ಇದ್ದಕ್ಕಿದ್ದಂತೆ ವಿರೋಧಕ್ಕೂ ಗುರಿಯಾಗಿದೆ. ವಿಶೇಷವಾಗಿ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅವರು ತುಮಕೂರಿಗೆ ಸಂಪರ್ಕ ಬೇಕಾದರೂ ಮೆಟ್ರೋ ಸರಿಯಾದ ಆಯ್ಕೆಯೇ ಎನ್ನುವಂತಹ ಪ್ರಶ್ನೆಯನ್ನೆತ್ತಿದ್ದಾರೆ. ದೀರ್ಘ ದೂರಕ್ಕೆ ಮೆಟ್ರೋ ತಾಂತ್ರಿಕವಾಗಿ ಮತ್ತು ವೆಚ್ಚದ ದೃಷ್ಟಿಯಿಂದ ಅರ್ಥಪೂರ್ಣವಾಗುವುದಿಲ್ಲ. ಈಗಾಗಲೇ ನಗರ ಹೊರವಲಯಕ್ಕೆ ಉಪನಗರ ರೈಲು ಅವಕಾಶವಿದೆ, ಅದನ್ನೇ ಬಲಪಡಿಸಿದ್ರೆ ಸಾಕು ಅಂತ ಅವರು ವಾದಿಸಿದ್ದಾರೆ. ಮೆಟ್ರೋದ ಸಾಮಾನ್ಯ ವೇಗ ಗಂಟೆಗೆ 34 ಕಿಲೋಮೀಟರ್. ಆಗ ತುಮಕೂರು ಬೆಂಗಳೂರಿನಂತೆ ಉದ್ದದ ಮಾರ್ಗಕ್ಕೆ ಇದು ಬಸ್ ಪ್ರಯಾಣದಷ್ಟೇ ಸಮಯ ತೆಗೆದುಕೊಳ್ಳುತ್ತೆ. 2 ಗಂಟೆ ಹೊತ್ತು ಹೋಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಅವರ ಪ್ರಕಾರ ದೀರ್ಘಕಾಲದ ಬಾಕಿ ಇರುವ ಉಪನಗರ ರೈಲು ಯೋಜನೆಗಳನ್ನು ಪೂರ್ಣಗೊಳಿಸದೆ ಮೆಟ್ರೋ ಡಿಪಿಆರ್ಗೆ ಕೋಟಿಗಟ್ಟಲೆ ಹಣ ಹಾಕುವುದು ಅರ್ಥಹೀನ. ಈಗಾಗಲೇ ಸುರಂಗ ರಸ್ತೆ, ಅಂತರನಗರ, ಮೆಟ್ರೋ ಮುಂತಾದ ಹಲವು ಯೋಜನೆಗಳಲ್ಲಿ ಕಾಂಗ್ರೆಸ್ ಸರ್ಕಾರ ತಪ್ಪಾದ ಕಲ್ಪನೆ ಮತ್ತು ಅಜಾಗರೂಕ ನಿರ್ಧಾರ ತೋರಿಸಿದೆ ಅಂತ ಆರೋಪಿಸಿದ್ದಾರೆ. ಇದೆಲ್ಲದರ ನಡುವೆ ಸರ್ಕಾರದ ನಿಲುವು ಸ್ಪಷ್ಟ. ತುಮಕೂರು ವೇಗವಾಗಿ ಕೈಗಾರಿಕಾ ಕೇಂದ್ರವಾಗ್ತಾ ಇದೆ, ಅಲ್ಲಿ ಸಂಚಾರ ಒತ್ತಡ ಹೆಚ್ಚಿದೆ. ಭವಿಷ್ಯದಲ್ಲಿ ಸ್ಮಾರ್ಟ್ ಕಾರಿಡಾರ್ ನಿರ್ಮಾಣಕ್ಕೆ ಮೆಟ್ರೋ ಅನಿವಾರ್ಯ. ಹಸಿರು ಮಾರ್ಗ ಈಗಾಗಲೇ ಮಾದಾವರದವರೆಗೆ ಓಡಾಡ್ತಾ ಇರೋದ್ರಿಂದ ಮುಂದಿನ ವಿಸ್ತರಣೆ ತಾಂತ್ರಿಕವಾಗಿ ಗೊಂದಲದ ವಿಷಯವಲ್ಲ ಅಂತ ಅಧಿಕೃತ ವಲಯ ಹೇಳುತ್ತೆ. ಟೆಂಡರ್ ಪ್ರಕ್ರಿಯೆ ಮುಗಿದ ಮೇಲೆ ತಾಂತ್ರಿಕ ಅರ್ಹತೆ, ಹಣಕಾಸಿನ ಮಾನದಂಡಗಳು, ಪರಿಹಾರ, ಪರಿಸರ ಮೌಲ್ಯಮಾಪನ ಎಲ್ಲವನ್ನ ಸಮಿತಿ ಪರಿಶೀಲಿಸಲಿದೆ. ಅದರ ನಂತರ ರಾಜ್ಯ ಕ್ಯಾಬಿನೆಟ್ ಒಪ್ಪಿಗೆ ಮತ್ತು ಮುಂದಾಗಿ ಕೇಂದ್ರ ಸರ್ಕಾರದ ಅನುಮತಿ ಇವೆಲ್ಲವೂ ಸರಿಯಾಗಿ ಜಾರಿಯಾದರೆ ಮಾತ್ರ ಕಾಮಗಾರಿ ಆರಂಭವಾಗಲಿದೆ. ಒಟ್ಟಾರೆ ಬೆಂಗಳೂರು ತುಮಕೂರು ಮೆಟ್ರೋ ಯೋಜನೆ ಈಗ ದೊಡ್ಡ ರಾಜಕೀಯ ತಾಂತ್ರಿಕ ಚರ್ಚೆಯ ನಡುವೆ ನಿಂತಿದ್ದು, ಸರ್ಕಾರ ಭವಿಷ್ಯದ ಹೂಡಿಕೆ ಅಂತ ಸಮರ್ಥಿಸಿಕೊಳ್ತಾ ಇದ್ರೆ ವಿರೋಧ ಪಕ್ಷ ಹೆಚ್ಚಿನ ವೆಚ್ಚ ಕಡಿಮೆ ಪ್ರಯೋಜನ ಅಂತ ಪ್ರಶ್ನೆ ಎತ್ತುತ್ತಿದೆ. ಯಾವುದೇ ಆಗಲಿ, ಮೆಟ್ರೋ ನಿಜವಾಗಿಯೂ ತುಮಕೂರಿನವರಿಗೆ ಸದ್ದು ಮಾಡ್ತಾ ಓಡುವ ದಿನ ಬರುತ್ತೋ ಅಥವಾ ಉಪನಗರ ರೈಲು ಮಾರ್ಗವೇ ಮರುಕಳಿಸುತ್ತೋ ಅನ್ನೋದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಲಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.